ನಮಸ್ಕಾರ ವೀಕ್ಷಕರೇ. ವೀರಬ್ರಹ್ಮೇಂದ್ರ ಸ್ವಾಮಿಗಳ ಕಾಲಜ್ಞಾನದಲ್ಲಿ ಒಂದು ಮಾತಿತ್ತು, ಆಕಾಶ ಕೆಂಪುಗಾಗುತ್ತೆ ಅಂತ. ಈ ಮಾತನ್ನ ಗುರುದೇವ್ ಸರ್ ತುಂಬಾ ಸಲ ಹೇಳಿದ್ದಾರೆ. ಆಕಾಶಂ ನೆರ್ರನಾಯಿ ಪೋಯೇನು ಅಂತ ಏನೋ ಒಂದು ವರ್ಡ್ ಇದೆ ತೆಲುಗುನಲ್ಲಿ. ಅಂದ್ರೆ ಆಕಾಶ ಕೆಂಪುಗಾಗುತ್ತೆ, ಅಲ್ಲಿಂದ ಬದಲಾವಣೆಗಳು ಭೂಮಿ ಮೇಲೆ ಕಾಣುತ್ತೆ ಅಂತ. ಸದ್ಯಕ್ಕೆ ಯಾರೊಬ್ರು ಹೀಗೆ ಕಳಿಸ್ತಾ ಇರ್ತಾರೆ ವಿಷಯಗಳನ್ನ ಅಂತ ಹೇಳಿದ್ನಲ್ಲ, ಇದ್ರ ಬಗ್ಗೆ ಆಸಕ್ತಿ ಇರೋರು, ಇದನ್ನ ಅಧ್ಯಯನ ಮಾಡ್ತಾ ಇರೋರು ಮಂಗಳೂರಿಂದ ಈ ವಿಡಿಯೋನ ಕಳಿಸಿದ್ರು. ನೋಡಿ ಸರ್, ನಿನ್ನೆ ಬದಲಾವಣೆ ಯಾವ ತರ ಆಗಿದೆ ಅಂದ್ರೆ, ನಿನ್ನೆ ಅಂದ್ರೆ 28/8/2024 ಆಕಾಶದಲ್ಲಿ ಯಾವ ರೀತಿ ಬದಲಾವಣೆ ಆಗಿದೆ, ಅದು USA ಅಮೆರಿಕದಲ್ಲಿ ಆಗಿರುವಂತ ಬದಲಾವಣೆ ಬಗ್ಗೆ ಈ ವಿಡಿಯೋ ಕಳಿಸಿದ್ರು. ನೀವು ಒಂದ್ಸಲ ಈ ವಿಡಿಯೋ ನೋಡಿ, ನಿಮಗೂ ಗೊತ್ತಾಗುತ್ತೆ. It started just pouring sheets of rain. I went up on one of our balconies in left field to kind of just watch the storm from afar. Maybe not the safest thing. All of a sudden the sky turned like bright yellow for a minute, and then it kept getting a little darker and eventually turned into a nice shade of red, and I saw a rainbow going up over the skyline. It was surreal to watch in real time. I've never seen anything like that. I've shot baseball games here for 14 or 15 years. I didn't really realize how cool and popular it would be, and probably until that night after our social media team posted it, and it kind of blew up from there. I just thought I was taking a simple photo, just trying to showcase something that our team could promote the ballpark, and all of a sudden the rainbow and then the lightning and everything kind of just came together to make a really cool frame. So it was kind of like a 1 in a million opportunity, I guess. Just the combination of the timing and everything was pretty surreal, and it was cool to be able to capture that. Caralho, chama Cris. ನೋಡಿದ್ರಲ್ಲ, ತುಂಬಾ ಜನ ಶಾಕ್ ಆಗಿ ನೋಡ್ತಾ ಇದ್ದಾರೆ. ಏನ್ ಈ ತರ ಆಕಾಶ ಬಣ್ಣ ಬದಲಾಗಿದೆ, ಪ್ಲಸ್ ಕಾಮನ ಬಿಲ್ಲು ಅನ್ನೋದು ಕಾಣಿಸ್ತಾ ಇದೆ. ಆಕಾಶ ಕೆಂಪುಗೆ ಬದಲಾಗಿದೆ. ಕಾಮನ ಬಿಲ್ಲು ಮಾಮೂಲಿ ಬೆಳಗ್ಗೆ ಹೊತ್ತು ಮೋಡಗಳಿಂದ ಆ ಆಕಾಶ ಪೂರ್ತಿ ಮುಚ್ಚೋಗಿದೆ, ಪ್ಲಸ್ ಆಕಾಶ ಪೂರ್ತಿ ಕೆಂಪು ಕಾಣಿಸ್ತಾ ಇದೆ. ಅದರ ಮಧ್ಯೆ ದೊಡ್ಡ ಕಾಮನ ಬಿಲ್ಲು. ಈ ತರ 2-3 ಸಿಟಿಗಳಲ್ಲಿ ಕಾಣಿಸ್ಕೊಂಡಿದೆ. ಇದು USA ನಲ್ಲಿ ಆಗಿರುವಂಥ ಬದಲಾವಣೆ. ತುಂಬಾ ನ್ಯೂಸ್ಗಳಲ್ಲಿ ತೋರಿಸ್ತಾ ಇದ್ದಾರೆ. ನಿನ್ನೆ ಒಂದು ದಿನದಲ್ಲಿ ಈ ರೀತಿ 2-3 ಸಿಟಿಗಳಲ್ಲಿ ಈ ರೀತಿ ಆಗಿರೋದು ಕಾಣಿಸ್ಕೊಂಡಿದೆ. ಯಾಕೆ ಈ ತರ ಆಗ್ತಾ ಇದೆ ಅಂದ್ರೆ, ಕೆಲವೊಬ್ರು ಹೇಳೋ ಪ್ರಕಾರ ಸೂರ್ಯನ ರಿಫ್ಲೆಕ್ಷನ್ ಇಂದ ಈ ತರ ಆಗಿದೆ ಅಂತ ಹೇಳ್ತಾರೆ. ಇನ್ನ ಕೆಲವೊಬ್ರು ಇಲ್ಲ, ಆಕಾಶದಲ್ಲಿ ಏನೋ ಒಂದು ಬದಲಾವಣೆ, ಯಾವಾಗ ಗ್ರಾವಿಟೇಷನಲ್ ಫೋರ್ಸ್ ಅನ್ನೋದು ವೇರಿಯೇಷನ್ ಆಗುತ್ತೆ ಸೋಲಾರ್ ಫ್ಲೇರ್ ಬಂದಾಗ ಅಂತ ಹೇಳ್ತಾ ಇದ್ರಲ್ಲ, ಆ ಥರದ್ದು ಏನಾದರೂ ಆಗಿರಬಹುದಾ ಅನ್ನೋ ಒಂದು ಲೆಕ್ಕಾಚಾರನೂ ಇದೆ. ಬಟ್ ಎಕ್ಸಾಕ್ಟ್ ಆಗಿ ಯಾರೂ ಕೂಡ ಹೇಳೋದಕ್ಕಾಗ್ತಾ ಇಲ್ಲ. ಈ ವಿಡಿಯೋ ನೋಡಿದ್ರೆ ಆಕಾಶ ಕೆಂಪು ಬಣ್ಣ, ಕಂದು ನೀಲಿ ಬಣ್ಣ, ಈ ಥರದ್ದು ಬಣ್ಣಗಳಿಗೆ ಬದಲಾಗಿದೆ. ಒಟ್ಟಿನಲ್ಲಿ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಶರಣರು ಹೇಳಿದ್ದಂತಹ ಮಾತುಗಳಿಗೆ ಸಾಕ್ಷಿ ಅನ್ನೋ ಹಾಗೆ ಆಕಾಶ ಕೆಂಪುಗೆ ಬದಲಾಗ್ತಾ ಇರೋದನ್ನ ಈಗ ಕಣ್ಮುಂದೆ ನೋಡ್ತಾ ಇದ್ದೀವಿ. ಎಷ್ಟೋ ಜನ ಸಾಕ್ಷಿ ಏನು ಅಂತ ಕೇಳ್ತಾ ಇರ್ತೀರಾ. ಕಣ್ಣು ಮುಂದೆ ಪ್ರಾಕ್ಟಿಕಲ್ ಆಗಿ ಸಾಕ್ಷಿಗಳಿದ್ರು ಕೆಲವೊಂದು ಸಲ ನಂಬೋದಕ್ಕೆ ಯಾರು ಇಷ್ಟಪಡೋದಿಲ್ಲ. ಬಟ್ ಆದರೆ ಇದು ಅಮೆರಿಕಾದಲ್ಲಿ ಆಗಿರೋಂಥ ಇನ್ಸಿಡೆಂಟು ತುಂಬ ಜನ ಶಾಕಲ್ಲಿ ನೋಡಿದರೆ, ಹೌದು ಏನೋ ಒಂದು ಬದಲಾವಣೆ ಆಗಿದೆ ಆಕಾಶದಲ್ಲಿ ಅನ್ನೋದು ಈ ವಿಡಿಯೋದಿಂದ ಕಾಣಿಸ್ತಾ ಇದೆ. ಇದೇನು ಎಡಿಟೆಡ್ ಅಲ್ಲ, ಯಾಕೆಂದರೆ ಜನ ನಿಂತ್ಕೊಂಡು ವಿಡಿಯೋ ಮಾಡ್ತಾ ಇರೋದು ಕಾಣಿಸ್ತಾ ಇದೆಯಲ್ಲ ನಿಮಗೆ. ಎಷ್ಟೋ ಜನ ನಿಂತ್ಕೊಂಡು ವಿಡಿಯೋ ಮಾಡಿ ಅವರವರ ಟ್ವಿಟ್ಟರ್ ಅಕೌಂಟಲ್ಲಿ, ಇನ್ಸ್ಟಾಗ್ರಾಮಲ್ಲಿ, ಇನ್ನು ಯೂಟ್ಯೂಬ್ ನ್ಯೂಸ್ಗಳಲ್ಲೆಲ್ಲ ಓಡ್ತಾ ಇದೆ. ಅಂದರೆ ಈ ವಿಷಯ ಸುಳ್ಳಾಗೋದಕ್ಕೆ ಚಾನ್ಸಸ್ ಇಲ್ಲ. ಬಟ್ ಆಕಾಶದಲ್ಲಿ ಈ ರೀತಿ ಬದಲಾವಣೆ ಏನಕ್ಕಾಗಿದೆಯೋ ಅದು ಸೆಕೆಂಡ್ರಿ. ಬಟ್ ಕಾಲಜ್ಞಾನಿಗಳು ಬರೆದಿದ್ದಂಥ ವಿಷಯ ಆಕಾಶ ಕೆಂಪುಗಾಗುತ್ತೆ ಅಂತ ಹೇಳಿದರು, ಅಂಥದ್ದು ಈಗ ಕಾಣಿಸ್ತಾ ಇದೆ. ಆಕಾಶ ಕೆಂಪುಗೆ ಈಗ ಬದಲಾವಣೆಗಳಾಗಿದೆ. ಇದೇ ಕಾಲಜ್ಞಾನಕ್ಕೆ ಸಾಕ್ಷಿ ಅಂತ ನಾವು ಎಷ್ಟೋ ಸಲ ಹೇಳ್ತಾ ಇರ್ತೀವಿ. ಅಂಥ ಸಾಕ್ಷಿಗಳನ್ನ ನಮಗೆ ಕಳಿಸೋ ಕೆಲಸ ಎಷ್ಟೋ ಜನ ಮಾಡ್ತಾ ಇರ್ತಾರೆ. ಆ ವಿಷಯಗಳನ್ನ ನಿಮಗೆ ತಿಳಿಸೋ ಕೆಲಸ ನಾವು ಮಾಡ್ತಾ ಇರ್ತೀವಿ. ಇನ್ನು ಇದೇ ರೀತಿ ಎಷ್ಟೋ ವಿಷಯಗಳಿದೆ ನಿಮಗೆ ತಿಳಿಸುವಂಥದ್ದು, ಅದನ್ನು ನಿಮಗೆ ತಿಳಿಸ್ತಾನೆ ಇರ್ತೀನಿ. ಥ್ಯಾಂಕ್ ಯು. ಮತ್ತೆ ಸಿಗ್ತೀನಿ. ಗುಡ್ ಬೈ.